ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವಬ್ರಹ್ಮೇಂದ್ರಗಂಗಾಧರಾಂ ತಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಂ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಾಡಿನ ಸಮಸ್ತ ಜನತೆಗೂ ಕೂಡ ವರಮಹಾಲಕ್ಷ್ಮೀ ಹಬ್ಬದ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂತಹದ್ದು ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಯಾರು ಆಚರಣೆಯನ್ನು ಮಾಡಬೇಕು, ಯಾವ ವಿಧಾನದಲ್ಲಿ ಈ ವ್ರತವನ್ನು ಆಚರಣೆ ಮಾಡುವುದು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಾಡಿನ ಸಮಸ್ತ ಜನತೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಯಾರು ಆಚರಣೆ ಮಾಡಬೇಕು ಮತ್ತು ಹೇಗೆ ಆಚರಣೆ ಮಾಡಬೇಕು, ಈ ವ್ರತದ ವಿಧಾನವನ್ನು ನಾವು ಯಾವ ರೀತಿಯಲ್ಲಿ ಮಾಡುವುದು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈ ವರಮಹಾಲಕ್ಷ್ಮಿ ಹಬ್ಬ ಎಂದರೇನು? ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸುಮಂಗಲಿಯರು ಕೂಡ ತಾವೇ ಸ್ವತಃ ಮಹಾಲಕ್ಷ್ಮಿಯಾಗಿ ಪೂಜೆ ಮಾಡುವುದೇ ವರಮಹಾಲಕ್ಷ್ಮಿ. ಸ್ವತಃ ವರಮಹಾಲಕ್ಷ್ಮಿ ಆಗುವುದಂದರೆ ಹೇಗೆ? ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಶುಚಿರ್ಭೂತರಾಗಿ ಈ ನಮ್ಮಲ್ಲಿರುವಂಥ ಸ್ನಾನ ಮಾಡುವಾಗ ಎಳ್ಳೆಣ್ಣೆ ಮತ್ತು ಈ ನೆಲ್ಲಿಕಾಯಿ ಚಟ್ಟು ಅಂತ ಹೇಳ್ತೇವೆ, ನೆಲ್ಲಿಕಾಯಿ ಪೌಡ್ರನ್ನು ಮೈಗೆಲ್ಲ ಸವರ್ಕೊಂಡು ತಲೆಗೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಯಾಕೆ ಅಂದರೆ ಅದರಲ್ಲಿ ತಾಯಿ ಮಹಾಲಕ್ಷ್ಮಿ ವಾಸಿಸ್ತಾಳೆ, ಈ ಎಳ್ಳೆಣ್ಣೆಯಲ್ಲಿ ಮತ್ತು ನೆಲ್ಲಿಕಾಯಿ ಚಟ್ಟಿನಲ್ಲಿ. ಶುಚಿರ್ಭೂತರಾಗಿ ಬೆಳಗ್ಗೆ ಎದ್ದು ಎಲ್ಲ ಪೂಜೋಪಕರಣಗಳನ್ನೆಲ್ಲ ನಾವು ಮೊದಲೇ ರೆಡಿ ಇಟ್ಕೊಂಡು ಕಲಶವನ್ನು ಸ್ಥಾಪನೆ ಮಾಡಬೇಕು. ಕಲಶವನ್ನು ಹೇಗೆ ಸ್ಥಾಪನೆ ಮಾಡಬೇಕು? ಎಲ್ಲ ವ್ರತದಲ್ಲೂ ಕೂಡ ಕಲಶಕ್ಕೆ ನೀರನ್ನು ಹಾಕ್ತೇವೆ. ಆದರೆ ಈ ವರಮಹಾಲಕ್ಷ್ಮಿಯ ವ್ರತದಲ್ಲಿ ಕಲಶಕ್ಕೆ ನೀರು ತುಂಬುವಂಥ ಸಂಪ್ರದಾಯ ಇಲ್ಲ. ಮತ್ತೇನು ಹಾಕಬೇಕು? ಕಲಶದೊಳಗೆ ನಮ್ಮ 5 ಮುಷ್ಟಿ ಅಕ್ಕಿ, 5 ಅರಿಶಿನ ಕೊಂಬು ಮತ್ತು 5 ಅಡಕೆ, ಇಡೀ ಅಡಕೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಚೂರು ಅಡಕೆಯನ್ನು ಹಾಕಬಾರ್ದು, ಇಡೀ ಅಡಕೆಯನ್ನು ಹಾಕಬೇಕು. ಮತ್ತು 5 ಲಿಂಬೆಹಣ್ಣು, ಅಲ್ಲಿಗೆ 4 ಆಯಿತು. ಇನ್ನೊಂದು ಯಾವುದಾದ್ರು ಚಿಕ್ಕದಾಗಿರುವಂಥ ಕಲಶದೊಳಗೆ ಹಿಡಿಯುವಂಥ ಯಾವುದಾದ್ರು ಒಂದು 5 ಫಲಗಳು, ಹಣ್ಣು, ಇಷ್ಟನ್ನು ಅದರೊಳಗಡೆ ಹಾಕಿ 5 ವೀಳ್ಯದೆಲೆಯಿಂದ ತೆಂಗಿನಕಾಯಿಯನ್ನು ಇಡಬೇಕು. ಮಾವಿನ ಸೊಪ್ಪು ಇಡಬಾರ್ದು. 5 ವೀಳ್ಯದೆಲೆಯಲ್ಲಿ ಸದಾ ಲಕ್ಷ್ಮೀ ವಾಸ ಮಾಡ್ತಾಳೆ. ಹಾಗಾಗಿ 5 ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಡಬೇಕು. ಕೆಲವರು ಮುಖವಾಡ ಹಾಕುವ ಸಂಪ್ರದಾಯವೂ ಇದೆ. ಮುಖವಾಡ ತಮ್ಮಲ್ಲಿ ಲಭ್ಯ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಹಾಗೆ ಇಡಬಹುದು. ಅಲಂಕಾರ ಮಾಡಿ ಪೂಜೆಯನ್ನು ಮಾಡಬೇಕು. ಆಡಂಬರಕ್ಕೋಸ್ಕರ ಪಕ್ಕದ ಮನೆಯವರು ಮಾಡ್ತಾರೆ ಅಂಥೇಳಿ ನಾವು ಮಾಡೋದಲ್ಲ. ನಮ್ಮಲ್ಲಿ ಎಷ್ಟು ಸಾಧ್ಯ ಇದೆಯೋ ಶ್ರದ್ಧಾ ಭಕ್ತಿಯಿಂದ ನಮ್ಮಲ್ಲಿರುವಂಥ ಸಲಕರಣೆಗಳನ್ನು ಜೋಡಿಸ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಮಾಡುವುದೇ ವ್ರತ. ಸುಮ್ಮನೆ ಅಲಂಕಾರಕ್ಕೆ ಎಲ್ಲದನ್ನು ತಂದಲ್ಲಿ ಜೋಡಿಸೋದು ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ತಾಯಿಗೆ ಏನೇನು ಪ್ರಿಯನೋ ಅದರಲ್ಲೇ ಪೂಜೆಯನ್ನು ಮಾಡಬೇಕು. ಮತ್ತು ಪೂಜೆ ಆದ ನಂತರದಲ್ಲಿ ತಾಯಿಗೆ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಿದ ನಂತರದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬೇಕು. ಕುಂಕುಮಾರ್ಚನೆ ವರಮಹಾಲಕ್ಷ್ಮಿ ಅಷ್ಟೋತ್ತರವನ್ನೇ ಮಾಡಬೇಕು. ಇಲ್ಲಿ ಕೆಲವು ಲಕ್ಷ್ಮಿ ಅಷ್ಟೋತ್ತರ ಅಂತ ಬರುತ್ತೆ, ಪ್ರಕೃತ್ಯೈ ನಮಃ ವಿಕೃತ್ಯೈ ನಮಃ, ಇದಲ್ಲ. ವರಮಹಾಲಕ್ಷ್ಮಿ ವ್ರತದ ಪುಸ್ತಕದಲ್ಲಿರುತ್ತೆ. ವರಮಹಾಲಕ್ಷ್ಮಿ ಅಷ್ಟೋತ್ತರವನ್ನೇ ನಾವು ಅರ್ಚನೆಯನ್ನು ಮಾಡಬೇಕು. ಅರ್ಚನೆಯನ್ನು ಮಾಡಿದ ನಂತರದಲ್ಲಿ ಆಮೇಲೆ ನಾವು ಕೈಗೆ ದಾರವನ್ನು ಕಟ್ಕೊಳ್ಬೇಕು. ಅಂಗಡಿಯಲ್ಲಿ ಸಿಕ್ಕು ದಾರ ಅಲ್ಲ, ಅದಕ್ಕೆ ಹಸಿ ನೂಲು ಅಂತ ಬರುತ್ತೆ, ಅದನ್ನು ತಂದು ಅದನ್ನು ನಾವು ಅರಿಶಿನದಲ್ಲಿ ಹಸಿ ಮಾಡ್ಕೊಳ್ಬೇಕು. ಅರಿಶಿನವೆಲ್ಲ ಸವರಬೇಕು. ಅದಕ್ಕೆ 5 ಗಂಟು ಹಾಕಬೇಕು, ಅಲ್ಲ 8 ಗಂಟು ಹಾಕಬೇಕು. 8 ಮುಷ್ಟಿಯಷ್ಟು ಉದ್ದ, 8 ಮುಷ್ಟಿಯ ಉದ್ದ ಅಳತೆ, 8 ಅದರಲ್ಲಿ 8 ಎಳೆನೂ ಇರಬೇಕು. ಅದನ್ನು ನಾವು ಅರ್ಚನೆ ಮಾಡಿದ ನಂತರದಲ್ಲಿ ಒಂದೊಂದು ಹೂವು ವೀಳ್ಯದೆಲೆಯನ್ನು ಕಟ್ಟಿ ಕೈಗೆ ಕಟ್ಟಿಕೊಳ್ಬೇಕು. ಕೈಗೆ ಕಟ್ಟಿಕೊಂಡು ಪೂಜೆ ಆಗುವವರೆ ಇದ್ದು ನಂತರದಲ್ಲಿ ನಾವು ಅಶೌಚದಲ್ಲೆಲ್ಲ ಕೈಲಿ ಇಟ್ಕೊಳ್ಬಾರ್ದು. ಪೂಜೆ ಮಾರನೇ ದಿವಸ ನಾವು ಕಲಶ ವಿಸರ್ಜನೆ ಮಾಡಿದ ಮೇಲೆ ಅದನ್ನು ಬಿಚ್ಚಿಬಿಡಬೇಕು. ಕೆಲವರು ವರ್ಷ ಇಟ್ಕೊಳ್ತಾರೆ, ಮುಂದಿನ ವರಮಹಾಲಕ್ಷ್ಮಿ ಹಬ್ಬ ಬರಲ್ಲಿವರೆಗೂ ಇಟ್ಕೊಳ್ತಾರೆ. ಅದನ್ನು ಹೊಸದು ಕಟ್ಕೊಂಡು ಹಳೆಯನ್ನು ಬಿಚ್ಚೋದನ್ನು ಸಂಪ್ರದಾಯ ಇದೆ. ಆದರೆ ಹೆಣ್ಣು ಮಕ್ಕಳಿಗೆ ಅದು ಆಗಾಗಲ್ಲ. ತಿಂಗಳ ರಜೆಯ ಸಮಯದಲ್ಲೆಲ್ಲ
ತೊಂದರೆ ಆಗುತ್ತೆ, ಅದು ಅಶುಚಿ ಆಗುತ್ತೆ. ಹಾಗಾಗಿ ಮಾರನೇ ದಿವಸ ಕಲಶ ವಿಸರ್ಜನೆ ಮಾಡುವಾಗ ಅದನ್ನು ಬಿಚ್ಚಿಬಿಡಬೇಕು. ನಂತರ ಮಹಾಮಂಗಳಾರತಿಯನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯದಲ್ಲಿ ವಿಶೇಷತೆ ಇದೆ. ನಿಮ್ಮಲ್ಲಿ ಶಕ್ತಿ ಇದ್ದರೆ 12 ಥರದ ಭಕ್ಷ್ಯಗಳು, 12 ಥರದ ಸಿಹಿ ಭಕ್ಷ್ಯಗಳನ್ನಿಟ್ಟು ನೈವೇದ್ಯವನ್ನು ಮಾಡಬೇಕು. ಆಗ ಅದಕ್ಕೆ ಅನುಕೂಲ ಇಲ್ಲ ಅಂತಂದರೆ 6 ರೀತಿಯ ಭಕ್ಷ್ಯಗಳನ್ನಿಟ್ಟು ನೈವೇದ್ಯವನ್ನು ಮಾಡಬೇಕು. ಅದು ಅನುಕೂಲ ಇಲ್ಲ ಅಂದರೆ 3 ರೀತಿಯ ಭಕ್ಷ್ಯಗಳನ್ನು ಇಟ್ಟು ನೈವೇದ್ಯ ಮಾಡಬೇಕು ತಾಯಿಗೆ. ಅದಕ್ಕೂ ಅನುಕೂಲ ಇಲ್ಲಪ್ಪ ನಮ್ಮ ಹತ್ರ ಅಂತಂದರೆ ಹಾಲಿನ ಪಾಯಸ, ಹಾಲಿನಲ್ಲೇ ಮಾಡಿರಬೇಕು, ಹಾಲಿನ ಪಾಯಸದಿಂದ ನೈವೇದ್ಯವನ್ನು ಮಾಡಬೇಕು. ಅದಕ್ಕೂ ಅನುಕೂಲ ಇಲ್ಲ ಅಂದರೆ 1 ಲೋಟದಲ್ಲಿ ಹಾಲಿಟ್ಕೊಳ್ಳಿ, ಹಾಲಿಟ್ಕೊಂಡು ಅದಕ್ಕೆ ಜೇನುತುಪ್ಪ ಹಾಕಿ ಮತ್ತು ತುಪ್ಪ ಹಾಕಿ ತ್ರಿಮಧು ಅಂತ ಹೇಳ್ತೇವೆ ಇದಕ್ಕೆ. ಇದರಿಂದ ನೈವೇದ್ಯವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಬೇಕು. ಮಹಾಮಂಗಳಾರತಿಯನ್ನು ಮಾಡಿದ ನಂತರದಲ್ಲಿ ಒಂದು ಹರಿವಾಣದಲ್ಲಿ ಸ್ಟೀಲಿನ ಪಾತ್ರೆಯನ್ನು ಯಾವ ಕಾರಣಕ್ಕೂ ಬಳಸಕೂಡದು. ಇದರಲ್ಲಿ ವಿಶೇಷತೆ ಕಲಶಕ್ಕೆ ಇರಬಹುದು. ಸ್ಟೀಲಿನ ಅನುಕೂಲ ಇದ್ದವರು ಬಂಗಾರದ ಕಲಶವನ್ನು ಇಡಬಹುದು, ಇಲ್ಲ ಬೆಳ್ಳಿ ಕಲಶವನ್ನು ಇಡಬಹುದು. ಹಿತ್ತಾಳೆ, ತಾಮ್ರ, ಕಂಚು ಯಾವುದೂ ಇಲ್ಲ ಅಂದರೆ ಮಣ್ಣಿನ ಗಡಿಗೆಯಲ್ಲಿ ಇಡಬೇಕು. ನಮ್ಮಲ್ಲಿ ಅದು ಯಾವುದೂ ಇಲ್ಲ ಅಂತೇಳಿ ಸ್ಟೀಲಿನ ಪಾತ್ರೆ ಕಲಶವನ್ನು ಇಡಬಾರದು. ಕೆಳಗಡೆ ಅನುಕೂಲ ಇದ್ದರೆ ನೀವು ಬೆಳ್ಳಿದೋ ಬಂಗಾರದ್ದೋ ಹರಿವಾಣದಲ್ಲಿ ಅಕ್ಕಿ ಹಾಕಿ ಇಡಬಹುದು. ಅದಕ್ಕೂ ಇಲ್ಲ ಅನುಕೂಲ ಇಲ್ಲ ಅಂದರೆ 2 ಬಾಳೆ ಎಲೆಯನ್ನು ಹಾಕಿ ಅಕ್ಕಿ ಇಟ್ಟು ಕಲಶವನ್ನು ಇಡಬೇಕು. ಅದಕ್ಕೂ ಅನುಕೂಲ ಇಲ್ಲ ಅಂದರೆ 2 ಮುತ್ತುಗದ ಎಲೆಯನ್ನು ಇಡಬೇಕು. ನಂತರದಲ್ಲಿ ಮಹಾಮಂಗಳಾರತಿ ಆದ ನಂತರದಲ್ಲಿ ಒಂದು ಹರಿವಾಣದಲ್ಲಿ ಅಕ್ಕಿಯನ್ನು ಇಟ್ಟುಕೊಂಡು 2 ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಉಪಾಯನ ದಾನ ಅಂತ ಕೊಡಬೇಕು. ಅದರಲ್ಲಿ ತುಳಸಿ ನೀರು ಬಿಟ್ಟು ಇಡಬೇಕು. ಯಾರ್ದಾರು ಬ್ರಾಹ್ಮಣರು ಬಂದರೆ ಪೂಜೆ ಮಾಡಿಸೋಕ್ಕೆ ಅವ್ರಿಗೆ ಕೊಡಬೇಕು. ಇಲ್ಲ ಅದಕ್ಕೋಸ್ಕರನೇ ಯಾರ್ದಾರು ಬ್ರಾಹ್ಮಣರಿಗೆ ಕರೆದು ಉಪಾಯನ ದಾನವನ್ನು ಕೊಟ್ಟು ಪೂಜೆಯನ್ನು ಮುಗಿಸಬೇಕು. ಪೂಜೆಯನ್ನು ಮುಗಿಸಿ ಆ ನಂತರದಲ್ಲಿ ವ್ರತಕಥೆಯನ್ನು ಓದಬೇಕು. ಪುರೋಹಿತರು ಬಂದಿದ್ದರೆ ಅವರೇ ಓದ್ತಾರೆ. ನೀವೇ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಸುಮಂಗಲಿಯರು ನೀವೇ ಕೂತು ವ್ರತಕಥೆಯನ್ನು ಮಾಡಬೇಕು. ವ್ರತಕಥೆಯನ್ನು ಕೇಳಿದ ನಂತರದಲ್ಲಿ ಮಾಧ್ಯಾಹ್ನ ಉಪಹಾರವನ್ನು ಸೇವಿಸಿ. ಅಶಕ್ತರು, ವೃದ್ಧರು ಅಥವಾ ರೋಗಿಗಳಿರ್ಬೋದು, ಬಾಲರಿರ್ಬೋದು, ಅವರಿಗೆಲ್ಲ ಊಟ ಮಾಡೋಕ್ಕೆ ಒಂದು ಶಾಸ್ತ್ರದಲ್ಲಿ ಹೇಳಿದೆ. ಶಕ್ತರಿದ್ದರೆ ನೀವು ಫಲಾಹಾರವನ್ನು ಸೇವಿಸಿ. ಸಂಜೆ ಹೆಚ್ಚು ದೀಪಗಳಿಂದ ಅಲಂಕರಿಸಬೇಕು. 12, 24 ಈ ರೀತಿಯ ದೀಪಗಳನ್ನು ಹಚ್ಚಬೇಕು. ತಾಯಿ ಕಲಶವನ್ನಿಟ್ಟ ಸುತ್ತದಲ್ಲೂ ಕೂಡ ದೀಪವನ್ನಿಟ್ಟು ದೀಪದಲ್ಲೇ ಬೆಳಗಬೇಕು ತಾಯಿ. ವಿದ್ಯುತ್ ದೀಪಾಲಂಕೃತವನ್ನು ಮಾಡಬಾರ್ದು. ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿ ಬೆಳಗಬೇಕು. ರಾತ್ರಿಯೂ ಕೂಡ ಉಪಹಾರದಿಂದಿದ್ದು ಮಾರನೇ ದಿವಸ ಶನಿವಾರ ದಿವಸ ವಿಸರ್ಜನೆಯನ್ನು ಮಾಡಬೇಕು. 3 ದಿವಸ 4 ದಿವಸ ಇಟ್ಕೊಳ್ಳುವಂಥದ್ದಲ್ಲ. ಶನಿವಾರ ಮಾರನೇ ದಿವಸನೇ ವಿಸರ್ಜನೆಯನ್ನು ಮಾಡಬೇಕು. ವಿಸರ್ಜನೆಯನ್ನು ಮಾಡಿ ನೀವು ಊಟವನ್ನು ಸ್ವೀಕಾರ ಮಾಡಬೇಕು. ಇದಕ್ಕೆ ಲಗ್ನ ಮುಹೂರ್ತಗಳು ಎಷ್ಟು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಬೆಳಗ್ಗೆ ಇದಕ್ಕೆ ಮುಹೂರ್ತ ಬ್ರಾಹ್ಮಿ ಮುಹೂರ್ತ 5 ರಿಂದ 6. ಇದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಇದಕ್ಕೆ ಯಾವುದೇ ಲಗ್ನಾದಿಗಳು ಇರುವುದಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು. ವಾತಾವರಣವೂ ಕೂಡ ಶಾಂತವಾಗಿರುತ್ತೆ, ನಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ. ಆ ಸಮಯದಲ್ಲಿ ಆಗಿಲ್ಲ ಅಂದರೆ 6:50 ರಿಂದ 7:30 ಇದು ಸಿಂಹ ಲಗ್ನ. ತದನಂತರದಲ್ಲಿ 8:53 ರಿಂದ 10:30 ಕನ್ಯಾ ಲಗ್ನದಲ್ಲಿ ಮಾಡಬೇಕು. ನಂತರ 12 ಗಂಟೆಯಿಂದ 1 ಗಂಟೆಯವರೆಗೆ ತುಲಾ ಲಗ್ನ. ಇಷ್ಟು ಸಮಯದಲ್ಲಿ ಮಾಡಬೇಕು. ಇನ್ನು ಕೆಲವರು ಬೆಳಗ್ಗೆ ಮಾಡೋರು ಅನುಕೂಲ ಆಗಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು. ಸಂಜೆ 5:19 ರಿಂದ 7:13 ಮಕರ ಲಗ್ನದಲ್ಲಿಯೂ ಕೂಡ ತಾವು ಪೂಜೆಯನ್ನು ಮಾಡಬಹುದು. ಇದಿಷ್ಟು ಸಂಕ್ಷಿಪ್ತವಾದ ವರಮಹಾಲಕ್ಷ್ಮಿ ವ್ರತದ ವಿಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು.